ಬದುಕು ಎಷ್ಟು ಅನಿರೀಕ್ಷಿತ ನೋಡಿ. ಮದ್ರಾಸ್ ಐಐಟಿಯಲ್ಲಿ ಟಾಪರ್ ಆಗಿ ಎಂಎಸ್ ಮಾಡಬೇಕು ಅಂತ ವಿದೇಶಕ್ಕೆ ಹೋದವನು ಸಿಕ್ಕಿದ ಹೆಣವಾಗಿ. ಈ ಸುದ್ದಿ ಕೇಳಿದಂತಹ ಹೆತ್ತವರಿಗೆ ಬರಸಿಡಿಲು ಬಡಿದಂತಾಗಿದೆ. ಅಷ್ಟಕ್ಕೂ ಓದೋಕ್ ಹೋದವನಿಗೆ ಏನಾಗ್ಬಿಡ್ತು? ಸಾಕೇತ್ ಸಾವು ನಿಗೂಢವಾಗಿದ್ದು ಅಮೆರಿಕ ಪೊಲೀಸರು ಸಾವಿನ ಕಾರಣವನ್ನ ಬೆನ್ನಹತ್ತಿದ್ದಾರೆ. ಎಸ್, ಏನು ಆಗ್ಬಾರ್ದಿತ್ತೋ ಅದೇ ನಡೆದೋಗಿದೆ. ಅಮೆರಿಕಾದಲ್ಲಿ ನಾಪತ್ತೆಯಾಗಿದ್ದ ಕನ್ನಡಿಗ ವಿದ್ಯಾರ್ಥಿ ಸಾಕೇತ್ ಶವವಾಗಿ ಪತ್ತೆಯಾಗಿದ್ದಾನೆ. ಕ್ಯಾಲಿಫೋರ್ನಿಯಾದಲ್ಲಿ ಎಂಎಸ್ ಮಾಡ್ತಿದ್ದ ಸಾಕೇತ್ ಫೆಬ್ರವರಿ 6ರಂದು ಕೊನೆಯದಾಗಿ ತಂದೆ ಜೊತೆ ಮಾತನಾಡಿದ್ದ. ಬರ್ಕಿಯಲ್ಲಿ ಓದ್ತಿದ್ದ ಸಾಕೇತ್ ಏಕಾಏಕಿ ಲೇಕ್ ಅನಾಸ್ ಬಳಿ ಶವವಾಗಿ ಪತ್ತೆಯಾಗಿದ್ದ. ಅದಕ್ಕೂ ಮುನ್ನ ಅವರಿಗೆ ಸಂಬಂಧಪಟ್ಟ ಪಾಸ್ಪೋರ್ಟ್, ಮೊಬೈಲ್ ಇನ್ನಿತರ ವಸ್ತುಗಳು ಲೇಕ್ ಬಳಿಯೇ ಪತ್ತೆಯಾಗಿತ್ತು. ಅದಾದ ಬಳಿಕ ತನಿಖೆ ಶುರು ಮಾಡಿದ ಪೊಲೀಸರು ಸಾವಿನ ಕಾರಣ ಹುಡುಕ್ತಿದ್ದಾರೆ. ತುಮಕೂರು ಮೂಲದ ಸಾಕೇತ್ ಶ್ರೀನಿವಾಸಯ್ಯ ಪೋಷಕರು ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಮದ್ರಾಸ್ ಐಐಟಿಯಲ್ಲಿ ಪದವಿ ಓದಿದ್ದ ಸಾಕೇತ್ ಟಾಪರ್ ಆಗಿದ್ದ. ಸದ್ಯ ಸಾಕೇತ್ ಸಾವಿನ ಕುರಿತು ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತದ ಕಾನ್ಸುಲರ್ ಜನರಲ್ ಅಧಿಕೃತ ಮಾಹಿತಿ ನೀಡಿದೆ. ಮೃತದೇಹವನ್ನ ಕರ್ನಾಟಕಕ್ಕೆ ರವಾನಿಸಲು ನೆರವು ನೀಡುವುದಾಗಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ತಂದೆ ತಾಯಿಗೆ ಭಗವಂತ ಧೈರ್ಯ ಕೊಡಬೇಕು, ಆದರೆ ಅದು ಆಗಿರೋದು ಬೇಡ ಅನ್ನೋದು ನಮ್ಮ ಆಶಯ. ತುಂಬ ಒಳ್ಳೆಯ ಹುಡುಗ, ಏನು ಮಾಡೋದು? ಈ ಥರ ಆಗಿರುವಾಗ ಏನು ಮಾಡೋಕ್ಕಾಗಲ್ಲ. ಅವ್ರ ತಾಯಿ ತಂದೆಗೆ ಧೈರ್ಯ ಕೊಡಲಿ ಭಗವಂತ ಅಂತ ಕೇಳ್ಕೊತೀವಿ. ಬಟ್ ಆದರೆ ಯಾರಿಗೂ ಈ ರೀತಿ ಆಗಬೇಡ್ದು. ಅವ್ರು ಬರೋದ್ರಲ್ಲಿ ಅವ್ನ ಪಾಸ್ಪೋರ್ಟು ಇದೆಲ್ಲ ಬರೋದು, ವೀಸಾ ಬರೋದೆಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಇದು ಮಾಡ್ಕೊಂಡು ಅವ್ರ ತಂದೆ ಬರೋದ್ರಲ್ಲೇ ಹೋಗಿದ್ದ. ಅವನು ಇದೆಲ್ಲ ಕ್ಲಾಸಸ್ ಎಲ್ಲ ಅಲ್ಲೇ ನಡೀತಾ ಇದೆ ಅಂದ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾ ಇದ್ದಮ್ಮ. ತುಂಬ ಒಳ್ಳೆಯ ಹುಡುಗ ಮಾತ್ರ. ಏನು ಮಾಡೋದು, ವಿಧಿ ಅವನ್ನ ಈ ಥರ ಆಡಿಸಿದೆ ಅಂದರೆ ನಮಗೆ ಬೇಜಾರಾಗ್ತಾ ಇದೆ. ಇನ್ನು ಅವ್ರಿಗೆ ಎಷ್ಟು ದುಃಖ ಇರ್ಬೋದು ಹೇಳಿ. 2 ದಿನಗಳಿಂದ ಸಾಕೇತ್ ನೆಟ್ಟಗೆ ಊಟ ಮಾಡಿರ್ಲಿಲ್ವಂತೆ. ಸ್ನೇಹಿತನ ಸಾವಿನ ಬಗ್ಗೆ ರೂಮ್ಮೇಟ್ ಬಿನ್ನಿತ್ ಸಿಂಗ್ ಪೋಸ್ಟ್. ಜಸ್ಟ್ 4-5 ತಿಂಗಳ ಹಿಂದೆ ಅಮೆರಿಕಾಗೆ ಹೋಗಿದ್ದ ಸಾಕೇತ್ ಬದುಕಲ್ಲಿ ಅಸಲಿಗೆ ಆಗಿದ್ದೇನು? ಸಾಯುವಂತದ್ದು ಏನಾಗಿತ್ತು? ಮಾನಸಿಕವಾಗಿ ಕುಗ್ಗಿದ್ದನ? ಯಾವಾಗ್ಲೂ ಬೇಜಾರಾಗಿ ಇರ್ತಿದ್ದ? ಊಟ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ? 2 ದಿನಗಳಿಂದ ಊಟ ಮಾಡಿರ್ಲಿಲ್ಲ ಅಂತ ಸಾಕೇತ್ ರೂಮ್ಮೇಟ್ ಪಂಜಾಬ್ ಮೂಲದ ಬಿನ್ನಿತ್ ಸಿಂಗ್ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಏನೇ ಹೇಳಿ, ಮಕ್ಕಳನ್ನ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಕಳಿಸುವ ಪೋಷಕರಿಗೆ ಈ ಸುದ್ದಿ ಆಘಾತ ತಂದಿದೆ. ಸಾಕೇತ್ ಸಾವಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದು ನಿಂತಿದೆ. ವಿದೇಶಕ್ಕೆ ಹೋದ ಮಗನ ಬಗ್ಗೆ 100 ಕನಸು ಕಟ್ಟಿದ್ದ ಕುಟುಂಬಕ್ಕೆ ಹೀಗಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಚಂದನ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.